Respected Ravi sir, Nagarjun Gowda, Pramod sir, Mithun, and Ashok sir and Madam Nadara, Triveni ma'am, and all friends. Iga, na 2014 batch, sarina? I'll keep it very simple. ನಾನು ಜಾಸ್ತಿ ತುಂಬ ಜ್ಞಾನ ಆಗಿದೆ, ಎಷ್ಟು ಓದಬೇಕು, ಹೆಂಗೆ ಓದಬೇಕು ಎಲ್ಲ ಹೇಳಿದ್ದಾರೆ, ವಿಚ್ ಇಸ್ ವೆರಿ ಟ್ರೂ. ನನಕ್ಕಿಂತ ಅವ್ರು ಏನು ಹೇಳಿದಾರೋ ಅದು ನೀವು ತಗೋಬೇಕಾಗುತ್ತೆ. ಬಿಕಾಸ್ ದೇ ಆರ್ ಆಲ್ ರೀಸೆಂಟ್ ಬ್ಯಾಚಸ್. ನಾವು ಬರೆಯುವಾಗ ಐ ವಾಸ್ ಅ ಫಸ್ಟ್ ಬ್ಯಾಚ್ ಆಫ್ CSAT. ಐ ವಾಸ್ ಅ ಥರ್ಡ್ ಬ್ಯಾಚ್ ಆಫ್ CSAT ಆ್ಯಂಡ್ ಐ ವಾಸ್ ಅ ಫಸ್ಟ್ ಬ್ಯಾಚ್ ಆಫ್ ಒಂದೇ ಆಪ್ಷನ್ ಅಂತ ಬಂತಲ್ವಾ, ಎಥಿಕ್ಸ್ ಅಂತ ಫಸ್ಟ್ ಟೈಮ್ ಬಂತಲ್ವ, ಆ ಬ್ಯಾಚ್. ಸೊ ಆವಾಗ ಬರೆಯುವಾಗ ಇಟ್ ವಾಸ್ ವೆರಿ ಡಿಫ್ರೆಂಟ್. ಸೊ ನಾನು 2013 ಎಕ್ಸಾಮ್ ಬರೆಯುವಾಗ ನಮಗೆ ಒಂದು ಅಡ್ವಾಂಟೇಜ್ ಐ ಹ್ಯಾಡ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಐ ಹ್ಯಾಡ್. ಮೈ ಫಸ್ಟ್ ಅಟೆಂಪ್ಟ್ ವಾಸ್ 2011 ಎಕ್ಸಾಮ್ ಬರೆದೆ. ನಾನು ಕಾಲೇಜ್ ಬಿಟ್ಟು ಡೈರೆಕ್ಟ್ಲಿ ಓದಿಲ್ಲ. ಕಾಲೇಜ್ ಬಿಟ್ಟು ಒಂದು 3 ವರ್ಷ IT ಕಂಪ್ನಿಲಿ ಕೆಲಸ ಮಾಡಿ ಆಮೇಲೆ ಟ್ರೈ ಮಾಡೋಣ. ನಾನು ಯಾಕೆ ಆ ಡಿಸಿಷನ್ ತಗೊಂಡಂದ್ರೆ ನನ್ನ ಲೈಫಲ್ಲಿ ಕೆರಿಯರ್ ತುಂಬ ಇಂಪಾರ್ಟೆಂಟ್. ದ್ಯಾಟ್ ಈಸ್ ವೆರಿ ಕ್ಲಿಯರ್. ನಾಗಾರ್ಜುನ ಅವ್ರು ಮಾತಾಡುವಾಗ ಅದೇ ಹೇಳಿದ್ರು, ಬಿ ವೆರಿ ಕ್ಲಿಯರ್, ಫೋಕಸ್ಡ್ ಇರಬೇಕು, ಬಿ ವೆರಿ ಕ್ಲಿಯರ್. ಸೊ ನಾವಾಯ್ತು, ನಮ್ಮದು ಕೆಲಸ ಹೋಗಲೇಬೇಕು. UPSC ಆದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಬೇರೆ ಕೆಲಸ ಇರಬೇಕು. ಸೊ ದಟ್ ವಾಸ್ ವೆರಿ ಕ್ಲಿಯರ್. 3 ವರ್ಷ ಓದ್ಬಿಟ್ಟು ಡಿಗ್ರಿ ಮುಗಿಸಿ 24 I resigned my job. 25 I started preparing for UPSC. First attempt, ಅವಾಗ 2 ಆಪ್ಷನ್ ಇತ್ತು. ಪ್ರಿಲಿಮ್ಸ್ ಆಸ್ ಯೂಶುವಲ್ ಇತ್ತು. ಸೊ CSAT ಇತ್ತು. ಬಿಕಾಸ್ ನಾನು MBA ಮಾಡೋಕ್ಕೆ ನಾನು CSAT ಎಲ್ಲ ಹೋಗಿ ಅದು CAT-ZAT ಅಂತ ಬರಿತೀವಿ ಅಲ್ವಾ, ಸೊ ಅದಕ್ಕೆ ಪ್ರಿಪೇರ್ ನಾನು ಯಾವುದೇ ಎಕ್ಸಾಮ್ ಬರೆದಿಲ್ಲ ಅಲ್ಲಿ ತನಕ. ಬಿಕಾಸ್ ಐ ನೋ ವಾಟ್ CAT-ZAT ವಾಸ್. ನಮಗೆ ಸ್ವಲ್ಪ CSAT ಬರುತ್ತಾ ಅಂತ ಐ ಅಪಿಯರ್ಡ್ 2011. ಪ್ರಿಲಿಮ್ಸ್ ಪಾಸ್ ಆಯಿತು, ಮೇನ್ಸ್ ಐ ಫೇಲ್ಡ್. ಈಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೇನ್ಸಲ್ಲಿ ಯಾಕೆ ಫೇಲ್ ಆದ ಅಂತ, ನಾನು ಯಾವುದೂ ರೆಗ್ಯುಲರ್ ಸಬ್ಜೆಕ್ಟಲ್ಲಿ ಫೇಲ್ ಆಗಿದೆಯೋ ಇಲ್ಲ ಅಂತ ಆ ಪ್ರಶ್ನೆ ಬಂದಿಲ್ಲ. ಕಾರಣ ಏನಂದರೆ ನಾನು ಫೇಲ್ ಆಗಿರೋದು ಇಂಗ್ಲೀಷಲ್ಲಿ. ಐ ಫೇಲ್ಡ್ ಇನ್ ಇಂಗ್ಲೀಷ್ ಆ್ಯಂಡ್ ಐ ರೋಟ್ ಹಿಂದಿ ಆ್ಯಂಡ್ ಇಂಗ್ಲೀಷ್. ಸೊ ನಾನು ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದರೆ, ದ ಪ್ರಾಸೆಸ್ ಆಫ್ UPSC ನಾವು ಏನು ಅನ್ಕೊಳ್ತೀವಿ, ನಾವು ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಟೇಕ್ ದ ಹೋಲ್ ಪ್ರಾಸೆಸ್ ಸೀರಿಯಸ್ಲಿ. ಸೊ ರೈಟ್ ಫ್ರಮ್ ಎವ್ರಿ ಸಿಂಗಲ್ ವರ್ಡ್ ಯು ರೀಡ್, ನೀವೇನು ಒಂದು ಪದ ನೀವು ಓದ್ರೂ, ಫ್ರಮ್ ದ್ಯಾಟ್ ವರ್ಡ್ ಟು ಯುವರ್ ಎಸೆ ರೈಟಿಂಗ್ ಆರ್ 70 ಪೇಜ್ ಏನು ಬರ್ತೀವಿ, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. I studied in a purely convent school, Holy Cross Anglican Higher Secondary School. First to 12th I was a topper in English. I failed in UPSC English. ಇದಕ್ಕೆ ಕಾರಣ ನನಗೆ ಇಂಗ್ಲೀಷ್ ಅಂತ ನೀವು ತುಂಬ ಕಷ್ಟ ಅಂತ ಅನ್ಕೋಬೇಡಿ. ಇಟ್ ಇಸ್ ಬಿಕಾಸ್ ಐ ಡಿಡ್ ದ ವರ್ಸ್ಟ್ ಮಿಸ್ಟೇಕ್. ನಾನು ಕ್ವೆಶ್ಚನ್ ನಂಬರ್ ಬರ್ದಿಲ್ಲ, ಏನೋ ಬರ್ದಿಲ್ಲ, ಸಿಂಪಲ್ ಮಿಸ್ಟೇಕ್. ಐ ಪಾಸ್ ಇನ್ ಹಿಂದಿ. ಐ ಆಮ್ ಅ ಪ್ರಾಪರ್ ತಮಿಳ್, ಫ್ರಮ್ ತಮಿಳ್ನಾಡು. ಐ ಪಾಸ್ ಇನ್ ಹಿಂದಿ. ಇವತ್ತು ನನಗೆ ಹಿಂದಿ ಪೂರ್ತಿ ಮಾತಾಡೋಕ್ಕಾಗಲ್ಲ, ಸಾಹೇಬ್ರಿಗೆ ಗೊತ್ತಿದೆ. ಐ ಕೆನಾಟ್, ಇವನ್ ಟುಡೇ ಐ ಕೆನಾಟ್ talk Hindi properly. I passed in Hindi. So UPSC, the first step is know what to read and how much to read what. Artha aita? Don't ignore any subjects. That is very very important in UPSC. And for me, first attempt nan sikkapatte odde. I was like, ee sati ಒಂದು attempt first ನಾನು ಮುಗಿಸಲೇಬೇಕು ಅಂತ ಓದ್ದೆ. ಮೇನ್ಸ್ ಅಲ್ಲಿ ಬಂದ ಮೇಲೆ ನಾನು ತುಂಬ ಹೆಮ್ಮೆಯಿಂದ ನಾನು ಹೇಳಿದೆ, ಫಸ್ಟ್ ಅಟೆಂಪ್ಟ್ ಮೇನ್ಸ್ ಎಲ್ಲ ಬಂದಿದ್ದಪ್ಪ, ಮೇನ್ಸ್ ತನಕ ಬಂದಿದ್ದೀವಿ, ಇಂಟರ್ವ್ಯೂ ಏನಿಲ್ಲ, ಐ ವಾಸ್ ಎನಿವೇಸ್ ಇನ್ HR, ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಇಂಟರ್ವ್ಯೂ ಅಂತ. ಐ ವಾಸ್ ಸೋ ಕಾನ್ಫಿಡೆಂಟ್. ರಿಸಲ್ಟ್ ಬಂದ ಮೇಲೆ ಐ ವಾಸ್ ಶಾಟರ್ಡ್. ನಾನು ಫೇಲ್ ಆಗಿರೋದು ಇಂಗ್ಲೀಷಲ್ಲಿ. ಐ ಕುಡ್ ನಾಟ್ ಇವನ್ ಅಂಡರ್ಸ್ಟ್ಯಾಂಡ್ ನಾನು ಯಾಕೆ ಫೇಲ್ ಆಗಿದೆ, ನನಗೆ ಅರ್ಥ ಆಗಿಲ್ಲ. ಇಮಿಡಿಯೇಟ್ಲಿ ನೆಕ್ಸ್ಟ್ ಪ್ರಿಲಿಮ್ಸ್ ಐ ರೋಟ್, ಪ್ರಿಲಿಮ್ಸ್ ಫೇಲ್ ಆಗಿಬಿಟ್ಟೆ. ಸೆಕೆಂಡ್ ಪ್ರಿಲಿಮ್ಸ್ ಇಮಿಡಿಯೇಟ್ಲಿ ಐ ಫೇಲ್ಡ್, ರೈಟ್. ಸೊ ಥರ್ಡ್ ಅಟೆಂಪ್ಟ್ ಅವಾಗ ಅಷ್ಟೊಳಗೆ ಏನಾಯಿತು, ಒಂದು ಮೇನ್ಸ್ ಹೋಯಿತು. GS 2 ಪೇಪರ್ಸ್ ಐ ಗಾಟ್. GS 3rd and 4th ಪೇಪರ್ ಇಂಟ್ಯೂಸ್ ಆಗ್ತಾ ಇದೆ. ಅದು ಆದಮೇಲೆ ಎಥಿಕ್ಸ್ ಪೇಪರ್ ಅಂದ್ರೆ ಹೊಸದಾಗಿ ಬರ್ತಾ ಇದೆ. ಬಟ್ 2 years ಆಲ್ರೆಡಿ ಮನೆಯಲ್ಲಿ ಕೂತ್ಕೊಂಡು ಅಪ್ಪ ಹಣಲ್ಲಿ ತಿನ್ಕೊಂಡಿರೋದು ನನಗೆ ಇಷ್ಟ ಇರಲಿಲ್ಲ. ಬಿಕಾಸ್ ಐ ಡೆಫಿನೆಟ್ಲಿ ವಾಂಟ್ ಎ ಕೆರಿಯರ್. ನಾನು ಕೆಲಸ ಹೋಗ್ತೀನಿ ಅಂತ ಜಾಯ್ನ್ ಆಗಿಬಿಟ್ಟೆ. ನೋ ಥರ್ಡ್ ಅಟೆಂಪ್ಟ್ ಐ ಆಮ್ ರೈಟಿಂಗ್, ಐ ಆಮ್ ವರ್ಕಿಂಗ್. ಓಕೆ, ನೌ ಐ ಆಮ್ ವರ್ಕಿಂಗ್ ಆ್ಯಂಡ್ ಸ್ಟಡಿಂಗ್. ರಜಾ ಸಿಗಲ್ಲ, ಕೊಡ್ತಾರೆ, ಬಟ್ ನಮ್ಗೆ ಗೊತ್ತಿದಲ್ವಾ, ಸುಮ್ಮನೆ ಕೂತ್ಕೊಂಡು ಓದುವಾಗಲೂ ಪಾಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಕೆಲಸ ಹೋಗಿ ಹೆಂಗೆ ಪಾಸ್ ಮಾಡೋದು ಅಂತ ಆ ತಲೆಯಲ್ಲಿ ಎಲ್ಲರಿಗೂ ಇರ್ತದೆ. ಇಟ್ಸ್ ಅ ವೆರಿ ನಾರ್ಮಲ್ ಫೀಲಿಂಗ್. ಬಟ್ ವಾಟ್ ವಾಸ್ ಇಂಪಾರ್ಟೆಂಟ್ ವಾಸ್, ಫಸ್ಟ್ ಅಟೆಂಪ್ಟಲ್ಲಿ ನಾನು ಏನು ಓದಿದೆ, that came in very very handy. ಓಕೆ, ಈಗ ನಾನು ಫಸ್ಟ್ ಅಟೆಂಪ್ಟ್ಲಿ ಹೆಂಗೆ ಓದಿದೆ, ನಮ್ಮ ಸ್ಕೂಲ್ ಬುಕ್ಸ್ ಓದ್ತಾರಲ್ಲ ಹಂಗೆ ಓದಿಲ್ಲ, ನಿಜವಾಗಿ ಹಂಗೆ ಓದಿಲ್ಲ ನಾನು. ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಮೀ ಕ್ಲಿಯರಿಂಗ್ ಮೈ ಥರ್ಡ್ ಅಟೆಂಪ್ಟ್ ವಾಸ್ ಮೈ ಫಸ್ಟ್ ಅಟೆಂಪ್ಟ್ ಪ್ರಿಪರೇಷನ್. ಫಸ್ಟ್ ಮೇಜರ್ಲಿ ವಾಟ್ ಐ ಡಿಡ್, ಫಸ್ಟ್ ಅಟೆಂಪ್ಟ್ ಓದುವಾಗಲೂ ನನ್ನ ರೂಮಲ್ಲಿ ಅವಾಗ ಎಲ್ಲ ಕಡೆನೂ ಸಿಲೆಬಸ್, ಫಸ್ಟ್ ಡೌನ್ಲೋಡ್ ಯೋರ್ ಸಿಲೆಬಸ್. ಡೋಂಟ್ ಗೋ ಬೈ ಎನಿ ಇನ್ಸ್ಟಿಟ್ಯೂಟ್. ಇನ್ಸ್ಟಿಟ್ಯೂಟಲ್ಲಿ ಇಷ್ಟೇ ಮೆಟೀರಿಯಲ್ ಕೊಡ್ತಾರಲ್ಲ, ಪ್ಲೀಸ್ ಡೋಂಟ್ ಗೋ ಬೈ ಎನಿ ಇನ್ಸ್ಟಿಟ್ಯೂಟ್.
I think that way SUPSC is very comprehensive because ನಾನೇ ಖುದ್ದು ನೋಡಿದೀನಿ, madam ಜೊತೆ ಕೂತ್ಕೊಂಡು ನೋಡಿದೀನಿ. One of the main things why SUPSC gave result also, I'm very confident, it goes by syllabus. Many academies don't go by syllabus. ಒಂದೇ ಟಾಪಿಕ್ಗೆ ನೂರಾರು ಮೆಟೀರಿಯಲ್ಸ್ ಇರ್ತದೆ, ಬಟ್ ಕೆಲವೊಂದು ಟಾಪಿಕ್ ಮೆಟೀರಿಯಲ್ ಇರಲ್ಲ. ಐ ಕ್ಯಾನ್ ಬೆಟ್ ದಿಸ್, ಐ ಥಿಂಕ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಕೆಲವೊಂದಲ್ಲಿ ಟಾಪಿಕ್ಸ್ ಅಲ್ಲಿ ವಿಲ್ ನೆವರ್ ಗೆಟ್ ಮೆಟೀರಿಯಲ್ಸ್. ಸೊ ನಾವು ಏನಾಗ್ಬಿಡ್ತೀವಿ, ಇನ್ ದ ಪ್ರಾಸೆಸ್ ಆಫ್ ಕಮರ್ಷಿಯಲೈಸೇಷನ್ ಆರ್ ಇನ್ ದ ಪ್ರಾಸೆಸ್ ಆಫ್ ಟೂ ಮಚ್ ಆಫ್ ಅವೈಲಬಲ್ ಮೆಟೀರಿಯಲ್ಸ್, ನಾವು ಒಂದೇ ಟಾಪಿಕ್ಗೆ ನೂರಾರು ಓದಿರ್ತೀವಿ, ಬಟ್ ಕೆಲವೊಂದು ಟಾಪಿಕ್ ಏನು ಓದಿರಲ್ಲ. ಅಂಡ್ ದಟ್ ಈಸ್ ವೇರ್ ಯು ವಿಲ್ ಮೇಕ್ ದ ಡಿಫರೆನ್ಸ್. ಸೊ ನನ್ನ ಪ್ರಿಪರೇಷನ್, ಒಂದು ಟಾಪಿಕ್ ತಗೊಳ್ತೀನಿ, ಒಂದು ಮೇನ್ಸ್ ಟಾಪಿಕ್ಕು ಇಲ್ಲ ಒಂದು ಸಿಲೆಬಸ್ ಅಲ್ಲಿ ಏನು ಟಾಪಿಕ್ ಇರ್ತದೆ ತಗೊಳ್ತೀನಿ. ಐ ವಿಲ್ ರೈಟ್ ಡೌನ್ ಸಬ್ ಪಾರ್ಟ್ಸ್ ಏನು ಇರ್ತದಂತ, ಆ್ಯಂಡ್ ಐ ವಿಲ್ ಅಗೇನ್ ರೈಟ್ ದ ಸಬ್ ಪಾರ್ಟ್ಸ್ ಆ್ಯಂಡ್ ಎವ್ರಿಥಿಂಗ್ ಓನ್ಲಿ ಫೈವ್ ಪಾಯಿಂಟ್ಸ್. ಜಾಸ್ತಿ ನೆನಪಿಡಕ್ಕಾಗಲ್ಲ. ಇಟ್ಸ್ ಓನ್ಲಿ 5 ಪಾಯಿಂಟ್ಸ್. ಐ ಥಿಂಕ್ ಈಗಲೂ ರೆಸ್ಟ್ರಿಕ್ಟ್ ಆಗಿದೆ, ಮೇನ್ಸ್ ಪೇಪರ್ಸ್ ಇಸ್ ರೆಸ್ಟ್ರಿಕ್ಟೆಡ್, ದ ಏರಿಯಾ ಇಸ್ ರೆಸ್ಟ್ರಿಕ್ಟೆಡ್. ಅವಾಗ ನಾನು ಬರೆಯುವಾಗ ಸ್ಟಾರ್ಟ್ ಆಯ್ತು ಅದು, ವಿಚ್ ವಾಸ್ ವೆರಿ ಅಡ್ವಾಂಟೇಜಸ್ ಫಾರ್ ಮಿ. ಎಲ್ಲರಿಗೂ ಅಷ್ಟೇ 5 ಪಾಯಿಂಟ್ಸ್. ನಾವು ವಾಟ್ ಆರ್ ದೀಸ್ 5 ಪಾಯಿಂಟ್ಸ್? 5 pros, 5 against. ಈಗ ಒಂದಿನಾಗ 200 ಪೇಜ್ ಓದ್ತೀರಿ, ಒಂದು ಪೇಜಲ್ಲಿ ಮಿನಿಮಮ್ 200 ವರ್ಡ್ಸ್ ವಿಲ್ ಬಿ ದೇರ್. ಓಕೆ, 200 ದಟ್ ಓನ್ಲಿ ವಿಲ್ ಬಿಕಮ್ 40,000 ವರ್ಡ್ಸ್. ಯು ವಿಲ್ ಲರ್ನ್ ಫಾರ್ 1 year. ಕೋಟಿ ಅಂತರಲ್ಲಿ ಹೋಗುತ್ತೆ. ಯು ಆರ್ ನಾಟ್ ಗೋಯಿಂಗ್ ಟು ರೈಟ್ ಎವ್ರಿಥಿಂಗ್ ಇನ್ ದ ಪೇಪರ್. If you read 20,000 pages, what you are going to produce at most is only 10 pages, which is textbook 10 pages. ಅದು ನೀವು ಬರೆಯುವಾಗ ಅಷ್ಟೊಂದು ಬರಲ್ಲ. Not even textbook 10, 2 pages of textbook only you write for the whole exam. So what I specifically used to do is, when I read something, I used to take only point. ಈಗ ನಾಗಾರ್ಜುನ ಅವರು ಹೇಳಿದ್ರು ಹಿಂದೂ ಪೇಪರ್ ನ್ಯೂಸ್ ರೀಡಿಂಗ್ ಬಗ್ಗೆ. ಎವ್ರಿಬಡಿ ಹ್ಯಾಸ್ ಡಿಫ್ರೆಂಟ್ ಸ್ಟ್ರಾಟಜೀಸ್. ಹಿ ಸೆಡ್ ನಾನು ಯಾವಾಗಲೂ ಕರೆಂಟ್ ಅಫೇರ್ಸ್ ಮಿಸ್ ಮಾಡಲ್ಲ ಅಂತ. ನಾನು ಯಾವಾಗಲೂ ಕರೆಂಟ್ ಅಫೇರ್ಸ್ ಮಿಸ್ ಮಾಡಿಬಿಡ್ತೀನಿ. ಐ ಆಮ್ ನಾಟ್ ಸೇಯಿಂಗ್ ವೆದರ್ ಹಿ ಇಸ್ ರೈಟ್ ಆರ್ ಐ ಆಮ್ ರೈಟ್. ದ ಪಾಯಿಂಟ್ ಇಸ್ ಹೌ ಯು ರೀಡ್ ಸಮಥಿಂಗ್. ಒಂದು ತಿಂಗಳು ಆಗಿರ್ತದೆ, ಪ್ರತಿದಿನ ಓಪೆಡ್ ಪೇಜ್ ಮತ್ತು ಒಪಿನಿಯನ್ ಒಪಿನಿಯನ್ ಪೇಜ್ ಅಂತ ಒಂದು ಬರ್ತದೆ. ಐ ಟಿಕ್ ಬೋತ್. ಓದುವಾಗ ಐ ವಿಲ್ ಜಸ್ಟ್ ಅಂಡರ್ಲೈನ್ .1, .2, .3, .4, .5. ಅದು ಓಪೆಡ್ಗೆ ಮಾತ್ರ, ಓಪನ್ ಪೇಜ್ ಮತ್ತು ಎಡಿಟೋರಿಯಲ್ಗೆ ಮಾತ್ರ ಹಂಗೆ ಮಾಡ್ತೀನಿ. ಬೇರೆ ಯಾವುದು ಪೇಜ್ ಓದಲ್ಲ ನಾನು, 100% ಓದಲ್ಲ. ಇದು 2 ಪೇಜ್ ಓದೋಕ್ಕೆ 20 ನಿಮಿಷ ಆಗುತ್ತೆ. ವೆನ್ ಐ ಗೋ ಇನ್ ದ ಆಟೋ ಆರ್ ಗೋ ಇನ್ ದ ಕಾರ್, ಐ ರೀಡ್ ಇಟ್ ಆ್ಯಂಡ್ ಕಮ್ ಬ್ಯಾಕ್. ಆಟೋಲಿ ಕೆಲಸಕ್ಕೆ ಹೋಗ್ತಾ ಇದೆ, ಆಟೋಲಿ ಹೋಗುವಾಗ ಮೊಬೈಲಲ್ಲಿ ಓದ್ತಾ ಇದೆ, ಬರುವಾಗ ಓದ್ತಾ ಇದೆ. ಆ ಮಂತ್ ಎಂಡ್ ಬರುತ್ತಲ್ವಾ, ಆ ಮಂತ್ ಎಂಡ್ ಬರುವಾಗ ದಟ್ ಪೇಪರ್ ಸಂಬಡಿ ಇನ್ ಮೈ ಹೌಸ್ ವುಡ್ ಹ್ಯಾವ್ ಯಾರೋ ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಮಂತ್ ಎಂಡ್ ಬರುವಾಗ ರಿವೈಸ್ ಮಾಡ್ತೀನಿ. ದಟ್ಸ್ ವಾಟ್ ಹಿ ಸೆಡ್. ಒಂದಿನ ಇಲ್ಲ ಒಂದು ವಾರ ಒಳಗೆ ನಾನು 3 ಸತಿ ರಿವೈಸ್ ಮಾಡಿಬಿಡ್ತೀನಿ ಅಂತ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಯೂಸ್ ಟು ಡೂ, ಬಟ್ ಡಿಫ್ರೆಂಟ್ ಟೈಮ್ ಲೈನ್. ಅವತ್ತು ನಾನು ಓದಲ್ಲ. ಮಂತ್ ಎಂಡಲ್ಲಿ ವಾಟ್ ಎವರ್ ನಾನು ಏನು ಅಂಡರ್ಲೈನ್ ಮಾಡ್ಕೊಂಡು ಇಟ್ಕೊಂಡ 5 ಪಾಯಿಂಟ್ಸ್ ಐ ಯೂಸ್ ಟು ರೈಟ್ ಇಟ್ ಆರ್ ಐ ಯೂಸ್ ಟು ರಿಕರೆಕ್ಟ್ ಇಟ್. ಸೊ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಈ ತಿಂಗಳಲ್ಲಿ ಇದು ಬಂದಿದೆ ಅಂತ. ಆ್ಯಂಡ್ ದೆನ್ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಬಂದು ದೇ ವಿಲ್ ಪುಟ್ ಔಟ್ ದಿಸ್ ಮಂತ್ಲಿ ಮ್ಯಾಗಝೀನ್. ಸೊ ನೀವು ಅದು ಓದುವಾಗ ನಮ್ಗೆ ಗೊತ್ತಾಗ್ಬಿಡ್ತದೆ. ದೆನ್ ಯು ವಿಲ್ ಗೆಟ್ ಕ್ಲಾರಿಟಿ. ಫಸ್ಟ್ ನೀವು ಓದುವಾಗ 2 ಪಾಯಿಂಟ್ ಗೊತ್ತಾಗಿರುತ್ತೆ, ಯು ವಿಲ್ ಕೀಪ್ ಇನ್ ಮೈಂಡ್. ವೆನ್ ಯು ರೀಡ್ ಇನ್ ದ ಮಂತ್ ಎಂಡ್, ದ ಥರ್ಡ್ ಪಾಯಿಂಟ್ ವಿಲ್ ಕಮ್ ಟು ಯುವರ್ ಮೈಂಡ್. ವೆನ್ ಯು ರೀಡ್ ದ ಮಂತ್ಲಿ ಮ್ಯಾಗಝೀನ್, ಇಟ್ ಓನ್ಲಿ 15-20 minutes ಆಗುತ್ತೆ, ಜಾಸ್ತಿ ಆಗಲ್ಲ. ದ ಫೋರ್ತ್ ಪಾಯಿಂಟ್ ವಿಲ್ ಬಿಕಮ್ ವೆರಿ ಸ್ಟಾಗ್ನೆಂಟ್ ಇನ್ ಯುವರ್ ಮೈಂಡ್. ಸೊ ಅಷ್ಟರೊಳಗಡೆ ಒಂದು ತಿಂಗಳಲ್ಲಿ 4 ಪಾಯಿಂಟ್ಸ್ ವಿಲ್ ಬಿ ದೇರ್ ಇನ್ ಯುವರ್ ಮೈಂಡ್. ಇಷ್ಟೇ ನಾನು ಮಾಡಿದೆ. ಫಾರ್ ಎವ್ರಿ ಟಾಪಿಕ್ ಜಸ್ಟ್ ಹ್ಯಾವ್ 4 against, ಬಟ್ ಟಾಪಿಕ್ಸ್ ವಿಲ್ ಬಿ ಮೋರ್. 4 ಪಾಯಿಂಟ್, 4 NEP ಬಗ್ಗೆ, 4 ಫಾರ್, 4 ಅಗೇನ್ಸ್ಟ್ ಅಷ್ಟೇ. ನೀವು ಎಲ್ಲಿ ಪೂರ್ತಿ NEP ಅಲ್ಲಿ ಕೂತ್ಕೊಂಡು ನೀವು ಬರೆಯೋಕ್ಕಾಗಲ್ಲ. ಇಫ್ ಯು ವಾಂಟ್ ಟು ರೈಟ್ ಅಬೌಟ್ NEP, ಇಫ್ ಯು ವಾಂಟ್ ಟು ರೈಟ್ ಅಬೌಟ್ ಮೇಕ್ ಇನ್ ಇಂಡಿಯಾ ಪಾಲಿಸಿ, ಯು ವಿಲ್ ನಾಟ್ ಬಿ ಏಬಲ್ ಟು ರೈಟ್. ನೀವು ಎಕನಾಮಿಕ್ ರಿಫಾರ್ಮ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಎಲ್ಲರೂ ಬರೆಯೋಕ್ಕಾಗಲ್ಲ. 4 ಪಾಯಿಂಟ್ ಬೇಕು ಸಾಕು. ಆ್ಯಂಡ್ ಆ 4 ಪಾಯಿಂಟ್ ಪ್ರಿಲಿಮ್ಸ್ ಅಲ್ಲಿ ನೀವು ಪ್ರಿಪೇರ್ ಮಾಡಿಬಿಟ್ಟಿರ್ತೀರಿ. ಇಫ್ ಯು ಪ್ರಿಪೇರ್ ಪ್ರಾಪರ್ಲಿ, ದಟ್ 4 ಪಾಯಿಂಟ್ಸ್ ವಿಲ್ ಬಿ ಫ್ರಮ್ ಯರ್ ಪ್ರಿಲಿಮ್ಸ್ ಅಲ್ಲಿ. ಇಟ್ ವಿಲ್ ನಾಟ್ ಇವನ್ ಗೋ ಟು ಯುವರ್ ಮೇನ್ಸ್. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಕಮಿಂಗ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ which is very important is he told distractions ಅಂತ. ಪ್ರಾಸೆಸ್ ಆಫ್ UPSC ಅಲ್ಲಿ ವಾಟ್ ಐ ಹ್ಯಾವ್ ಪರ್ಸನಲಿ ಎಕ್ಸ್ಪೀರಿಯನ್ಸಸ್, ನಮ್ಗೊಂದು ಶೆಡ್ಯೂಲ್ ಇರಲ್ಲ. ಎದ್ದಬೇಕು, ಸ್ಕೂಲ್ಗೆ ಹೋಗ್ಬೇಕು, ಈ ಪೀರಿಯಡಿಂದ ಈ ಟೈಮ್ ಇದು ಕ್ಲಾಸ್ ಅಂತ, ಮತ್ತು ಮಾರನೇ ದಿನ ಬಂದು ಬೇಕಾದ್ರೆ ಬರ್ತೀರಿ, ಇಲ್ಲ ಮಾರನೇ ದಿನ ನೀವು ಏನಾದರೂ ನಮ್ಗೆ ಮದುವೆ ಇದೆ, ಅಕ್ಕನ ಮದುವೆ ಇದೆ, ಅಮ್ಮನಲ್ಲಿ ಅಮ್ಮನಿಗೆ ಹುಷಾರಿಲ್ಲ, ಅಪ್ಪಗೆ ಹುಷಾರಿಲ್ಲ, ಇಲ್ಲ ಅಣ್ಣನ ನೋಡಬೇಕಾಗುತ್ತೆ ಅಂತ. ದ ಮೋಸ್ಟ್ ಡ್ರಾಪ್ ಔಟ್ಸ್ ಐ ಸಿ ಇನ್ UPSC ಈಸ್ ಮೇಜರಿ ಬಿಕಾಸ್ ಸೆಲ್ಫ್ ಎಕ್ಸ್ಕ್ಯೂಸ್. ನಾವೇ ಸೆಲ್ಫ್ ಎಕ್ಸ್ಕ್ಯೂಸ್ ಕೊಟ್ಬಿಟ್ಟಿರ್ತೀವಿ. ನನ್ನ ಕೈಯಲ್ಲಿ ಇದಾಗಲ್ಲ, ನಾನು ಇವತ್ತು ನಮ್ಮ ಅಕ್ಕನ ಮದುವೆ ಇದಲ್ವಾ, ಸೊ 1 ವಾರ ಇದು ಕೊಟ್ಬಿಡ್ತೀನಿ, ಡಿಫಾಲ್ಟ್ ಅಲ್ವಾ, ಅಕ್ಕನ ಮದುವೆ 1 ವರ್ಷ ಯಾವಾಗಲೂ ಒಂದ್ಸತಿ ಬರ್ತದ ಅಂತ. ನಾ ಯು ಟೇಕ್ ದ ಸೆಲ್ಫ್ ಎಕ್ಸ್ಕ್ಯೂಸ್. ದಟ್ ಈಸ್ ವೆರಿ 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 ಡೇಂಜರಸ್ ಫಾರ್ UPSC. ನಾನೇ ನೋಡಿದ್ದೀನಿ. ನಮ್ಮ ಫ್ರೆಂಡ್ ಒಬ್ಬ ಇನ್ನೂ ಬರಿತಾ ಇದ್ದಾನೆ, ಯಾವುದೋ ಬ್ಯಾಂಕ್ ಎಕ್ಸಾಮ್ ಬರೆದ್ರು ಹಿ ಬಿಕಮ್ ದ PO. ಡೆಫಿನೆಟ್ಲಿ ವಿಲ್ ಕ್ಲಿಯರ್.
UPSC ಮಾತ್ರ ಮೇನ್ಸ್ ಆದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಏನಾದ್ರು ಒಂದಿರ್ತದೆ. ಹಿ ವಿಲ್ ಗೋ ಫಾಲ್ ಡೌನ್ ಸಮ್ವೇರ್, ಹಿ ವಿಲ್ ಹ್ಯಾವ್ ಒನ್ ಲೆಗ್ ಬ್ರೇಕ್, ಒನ್ ಹ್ಯಾಂಡ್ ಬ್ರೇಕ್, ಏನಾದ್ರು ಒಂದು ಬರ್ತದೆ. ಇಲ್ಲ ಯಾರಾದ್ರು ವಾಮಿಟ್, ಆ ಮನೆಯಲ್ಲಿ ಯಾರಿಗಾದ್ರು ಆಗುತ್ತೆ. ಟಿಲ್ ಟುಡೇ he is the one who cleared every mains till 2016. ನಾನು ಗೊತ್ತಾದ್ಮೇಲೆ ಓದಲ್ಲ. It's because a consistency in reading, that focus is not there. Okay, my preparation ನಮಗೆ ಇದೇ ಆಗಬೇಕು ಅದೇ ಆಗಬೇಕು ಅಂತ ಇರಲಿಲ್ಲ. ನಮ್ದು ಲಿಸ್ಟ್ ಫಸ್ಟ್ ಇಂದ 1122 ವಾಸ್ ವೇಕೆನ್ಸಿ ನಾನು ಬರೆಯುವಾಗ 2013 ಬ್ಯಾಚ್ 14 ಬ್ಯಾಚ್ಗೆ 13 ಎಕ್ಸಾಮ್ ನೋಟಿಫಿಕೇಶನ್. ನಮ್ಮ ಹೆಸರು ಫಸ್ಟ್ ಇದ್ರು ಲಾಸ್ಟ್ ಇದ್ರು ನಾನು ಖುಷಿ ಇದ್ದೆ. ದಟ್ ವಾಸ್ ಮೈ ಮೋಟಿವೇಶನ್. ಬಟ್ ಹಿ ವಾಸ್ ವೆರಿ ಕ್ಲಿಯರ್. ನಮ್ದು ಮೋಟಿವೇಶನ್ ಕ್ಲಿಯರ್ ಇತ್ತು, ಇನ್ಸೈಡ್ ಬರೆಯುವಾಗ ಫಸ್ಟ್ ಪೇಜಲ್ಲಿ ನನ್ನ ಹೆಸರು ಬರಬೇಕು ಅಂತ. ಸಿ ದಟ್ ಇಸ್ ವಾಟ್ ಯು ಕೀಪ್ ಇಟ್ ಇಂಡಿವಿಜುವಲ್ ಟಾರ್ಗೆಟ್ಸ್. ನಿಮ್ದು ಇಂಡಿವಿಜುವಲ್ ಟಾರ್ಗೆಟ್ಸ್ ಏನಿದೆ ಅಷ್ಟು ನೀವು ಮಾಡಿ, ದಟ್ ಇಸ್ ಇನಫ್. ಬಟ್ ಬಿ ವೆರಿ ಫೋಕಸ್ಡ್. ನಿಮ್ಗೆ ಇಷ್ಟೇ ಬೇಕಂದ್ರೆ ಅಷ್ಟೇ ಮಾಡಿ. ಆ್ಯಂಡ್ UPSC ಆಕ್ಚುಲಿ ಹ್ಯಾಸ್ ವೇ. ನೀವು 1122 ಸೀಟ್ಸ್ ಕೇಳ್ತಾ ಅಲ್ಲಲ್ವಾ, ಯು ಆರ್ ಆಸ್ಕಿಂಗ್ ಓನ್ಲಿ ಫಾರ್ ಒನ್ ಸೀಟ್ ಅಮಾಂಗ್ ದಟ್. ಯು ವಾಂಟ್ ಟು ಬಿಕಮ್ ಅ ಸಿವಿಲ್ ಸರ್ವೆಂಟ್, ಯಾವುದೋ ಒಂದು ಸೀಟ್ ಸಾಕು. ಬಟ್ ನಾವು ಏನು ಅನ್ಕೊಳ್ತೀವಿ, ನಾವು ಎಲ್ಲ 1122 ಬರಿಬೇಕು ಅಂತ. ವಿ ಆರ್ ಆಸ್ಕಿಂಗ್ ಓನ್ಲಿ ಫಾರ್ ಒನ್ ಸೀಟ್. ಆ ಒನ್ ಸೀಟ್ಗೆ ಎಷ್ಟು ಸಾಕು ಅಷ್ಟು ನೀವು ಓದಿದ್ರೆ ಸಾಕಾಗುತ್ತೆ. ಇಂಪಾರ್ಟೆಂಟ್ ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಮೈ ಮೇನ್ಸ್ ನಾನು ತಗೊಂಡ್ರ ಆಪ್ಷನ್, ಮೈ ಎಜುಕೇಷನ್ ಬ್ಯಾಕ್ಗ್ರೌಂಡ್. ಐ ಆಮ್ ಎ BBA, Bachelor of Business Administration by profession. I am an HR by profession, and I am also an MBA, Master of Business Administration in Finance and HR. But ನನ್ನ ಆಪ್ಷನ್ ಹಿಸ್ಟ್ರಿ ತಗೊಂಡೆ. ಸರಿನಾ? ಐ ವಿಲ್ ಟೆಲ್ ಯು ವೈ. ಇದರಲ್ಲಿ ಸ್ವಲ್ಪ ಸೆಲ್ಫಿಶ್ನೆಸ್ ಇದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಾನು ಫಸ್ಟ್ ಅಟೆಂಪ್ಟ್ ತಗೊಳ್ಳೋವಾಗ 2 ಆಪ್ಷನ್ ಇತ್ತು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಹಿಸ್ಟ್ರಿ. ಬಟ್ ವೆನ್ ದೇರ್ ಇಸ್ ಓನ್ಲಿ ಒನ್ ಆಪ್ಷನ್, ಐ ಟುಕ್ ಹಿಸ್ಟ್ರಿ. The reason why I took history was my way of studying was like that only. History change ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಜಾಗ್ರಫಿ ಅಂದರೆ ನೀವು ಫಿಸಿಕ್ಸ್ ಅಂದರೆ ಕೊರಿಯಾಲಿಸ್ ಫೋರ್ಸ್ ನಾರ್ತಲ್ಲಿ ಹಿಂಗೆ ಹೋಗುತ್ತೆ, ಸೌತಲ್ಲಿ ಹಿಂಗೆ ಹೋಗುತ್ತಾ ಅಂತ ಏನೇನೋ ಹೇಳ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಲೈಕ್ ಫ್ರಾಂಕ್ಲಿ ಐ ಡಿ ನಾಟ್ ಅಂಡರ್ಸ್ಟ್ಯಾಂಡ್. ಐ ಆಮ್ ಆರ್ಟ್ಸ್ ಗ್ರಾಜ್ಯುಯೇಟ್, ನನಗೆ ಅದು ಅರ್ಥ ಆಗಿಲ್ಲ. ಈಗ ಅದ್ರ ಬಿಟ್ಟು ನಾನು ಸೋಷಿಯಾಲಜಿ ತಗೋಬೇಕಂದ್ರೆ ಸಿಕ್ಕಾಪಟ್ಟೆ ಬುಕ್ ಓದಬೇಕು ಅಂತ ಯಾರೋ ಅಂದ್ಬಿಟ್ರು. ಆಂಥ್ರೋಪಾಲಜಿ ಅಂತ ನಮಗೆ ಆಗಲ್ಲ, ಅಷ್ಟೆಲ್ಲ ಕೂತ್ಕೊಂಡು ಮೈಂಡ್ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ, ಯೋಚನೆ ಮಾಡಿ. ದ ಓನ್ಲಿ ಈಸಿಯಸ್ಟ್ ಥಿಂಗ್ ವಾಸ್ ಹಿಸ್ಟ್ರಿ. ಏನೋ ಬಿಕಾಸ್ ನೋಬಡಿ ಕ್ಯಾನ್ ಚೇಂಜ್. ಸಿ ಅಕ್ಬರ್ ವಿಲ್ ಡೂ ಓನ್ಲಿ ವಾಟ್ ಅಕ್ಬರ್ ಡಿಡ್. Shahjahan will do only what he did. Nobody can change that Shahjahan did not build Taj Mahal. ಇಲ್ವಾ? ಸೊ ಫ್ಯಾಕ್ಚುಯಲ್ ಆಗಿ ನಾನು ಓದಬಹುದು, ಐ ಕ್ಯಾನ್ ರೀಡ್ ಫ್ಯಾಕ್ಚುಲಿ ಅಂತ ನನ್ನ ತಲೆಯಲ್ಲಿ ಇತ್ತು. ಬಟ್ ಹಿಸ್ಟ್ರಿ ಇನ್ UPSC ಇಸ್ ನಾಟ್ ಫ್ಯಾಕ್ಚುಯಲ್. ದಟ್ ಇಸ್ ಅನದರ್ ಪ್ರಾಬ್ಲಮ್ ಯು ಹ್ಯಾವ್. ಹಿಸ್ಟ್ರಿ ಇನ್ UPSC ಇಸ್ ಅನಾಲಿಟಿಕಲ್. ಒಂದು ವೇಳೆ ಅಲಾವುದ್ದೀನ್ ಖಿಲ್ಜಿ ಅವ್ರ ಎಕನಾಮಿಕ್ ರಿಫಾರ್ಮ್ಸ್ ಈಗ ಇಂಪ್ಲಿಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಕ್ವೆಶ್ಚನ್ ಕೇಳ್ತಾರೆ. ದಟ್ ಇಸ್ ಹೌ ಹಿಸ್ಟ್ರಿ ಇಸ್. ನಾನು ಆಕ್ಚುಲಿ ಏನು ಅನ್ಕೊಂಡು ಹಂಗೆ ಕೇಳ್ತಾರಂತ. ಸೊ ನೌ the basic point was, I know the basics. ಈ ರಿಫಾರ್ಮ್ಸ್ ಅಲಾವುದ್ದೀನ್ ಖಿಲ್ಜಿ 5 ರಿಫಾರ್ಮ್ ತಗೊಂಡ್ಬಂದ್ರು. MBT ಮೊಹಮ್ಮದ್ ಬಿನ್ ತುಗ್ಲಕ್ ಅವರು 5 ರಿಫಾರ್ಮ್ ತಗೊಂಡ್ಬಂದ್ರು. ಈ ರಿಫಾರ್ಮ್ಸ್ ಅಲ್ಲಿ ಚೇಂಜ್ ಆಗಿದ್ರೆ ಏನ್ ಮಾಡಬಹುದು ಅಷ್ಟೇ. ಸೊ ದ ಬೇಸಿಕ್ 5 points remain the same. That 5 points remain the same. It did not change. So that is why I was able to clear the third attempt, because third attempt ನಾನು ಓದುವಾಗ ಪ್ರತಿದಿನ ಅಷ್ಟೇ 4 hours ಕೊಡಬಹುದು. As he said, Nagarjuna sir, I was never able to give 12 hours. The maximum even before mains I was able to give for last 20 days was 12 hours. ಇಲ್ಲ ಅದಕ್ಕಿಂತ ಮುಂಚೆ ನಾನು ಕ್ಲಾಸ್ ಹೋಗ್ತಾ ಇದ್ದೆ, ನಾನು ಆಫೀಸ್ ಹೋಗ್ತಾ ಇದ್ದೆ, ಪ್ರತಿದಿನ 3 hours to 4 hours ಅಷ್ಟೇ ಕೊಡಬಹುದು. ಬಟ್ ಇಟ್ ವಾಸ್ ವೆರಿ ಫೋಕಸ್ಡ್. ಸಿನಿಮಾಕ್ಕೆ ಹೋಗಿದ್ದೀನಿ ಫ್ರೆಂಡ್ಸ್ ಜೊತೆಗೆ, ಐ ವಾಸ್ ಇನ್ ಚೆನ್ನೈ, ಫ್ರೆಂಡ್ಸ್ ಜೊತೆಗೆ ಬೀಚ್ ಹೋಗಿದ್ದೀನಿ. ಐ ಹ್ಯಾವ್ ಎಂಜಾಯ್ಡ್ ಮೈ ಲೈಫ್. ನಾನು ಐ ನೆವರ್ ಅದಂತ ನನಗೆ ಬಿಟ್ಕೊಡಕ್ ಆಗಿರ್ಲಿಲ್ಲ, ಬಿಟ್ಕೊಟ್ಟಿನೂ ಇಲ್ಲ. ಬಿಕಾಸ್ ನನಗೆ ತಲೆ ಕೆಟ್ಟು ಹೋಗುತ್ತೆ ಅಂತ ನನಗೆ ಗೊತ್ತಿದೆ. ಸೊ ಎವ್ರಿಬಡಿ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಸ್ಟೈಲ್. ಎವ್ರಿಬಡಿ ಹ್ಯಾಸ್ ಡಿಫ್ರೆಂಟ್ ಸ್ಟೈಲ್. ಬಟ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್, ನೀವು ಬೇಸಿಕ್ ನೀವೇನು ಓದ್ತೀರಲ್ವಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೇಗೆ ಓದಬೇಕು ಅಂತ, ದಟ್ ಬೇಸಿಕ್ಸ್ ಇಫ್ ಯು ರೀಡ್ ಇಟ್ ಕ್ಲಿಯರ್, ಬಿ ವೆರಿ ವೆರಿ ಕ್ಲಿಯರ್. ನೀವು ಅಷ್ಟೆಲ್ಲ ಜಾಸ್ತಿ ಓದಕ್ಕೆ 5 points ಅಷ್ಟೇ, ಮ್ಯಾಕ್ಸಿಮಮ್ 7 points ಆಗುತ್ತೆ. ನೋಬಡಿ ಕ್ಯಾನ್ ರೈಟ್ ಮೋರ್ ದನ್ ದಟ್. ಈಗ 7 points ನೀವು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮಗೆ ಸಮ್ 21 to 30 lines you will need. One introduction, one 5 points, and then one closure. Actually, as per the format, ನೀವು UPSC ಬರಿಬೇಕಾದ್ರೆ you cannot directly write the sentence. ಆ ಸೆಂಟೆನ್ಸ್ಗೆ ಒಂದು ಪ್ರಿಕರ್ಸರ್ ಕೊಡಬೇಕು, ದೆನ್ ಆ ಪಾಯಿಂಟ್ ಬಗ್ಗೆ ಬರಿಬೇಕು, ಆ ಪಾಯಿಂಟ್ಗೆ ನೀವು ಕನ್ಕ್ಲೂಷನ್ ಕೊಡಬೇಕು. ಸೊ ಫಾರ್ ಎವ್ರಿ 1 point you will have to write 3 sentences, and for 3 sentences 7 points, 5 points, 5 into 3 21 sentences. Sorry, 5 into 3 15 sentences. Starting and ending 3. So that will become 21 sentence. ನೀವು ಬರಿಬಹುದಾದ್ರೆ ಒಂದು ಪೇಜಿಗೆ ಐ ಥಿಂಕ್ ಯು ಕ್ಯಾನ್ ರೈಟ್ ಓನ್ಲಿ 15 to 16 sentence. This is how my planning was. Very clear planning. ಬರೆಯಕ್ಕಾಗುತ್ತೆ 15 sentence, ನಾನು ರೆಡಿ ಆಗ್ತಾ ಹೋಗ್ತಾ ಇರೋ 21 sentence, ಏನೋ 2 point ಬಿಟ್ರು 15 sentence ಬರೀಕೊಂಡು ಬರ್ತಾ ಇದೆ.
ಬಟ್ ಇಟ್ ವಿಲ್ ಆಲ್ ಬಿ ಕಂಟೆಂಟ್ಫುಲ್. ನಾನು ಸುಮ್ಮನೆ ಐ ಪ್ಲಾಂಟೆಡ್ ದ ಟ್ರೀ ವಾಸ್ ಪ್ಲಾಂಟೆಡ್ ಬೈ ಮೀನ್ ಅಂತ ಬರೆಯಲ್ಲ. 5 points on the dot, 3 points if I remember. I will write at least 5 sentences about 3 points. That was the preparation. That was how I prepared. ಇನ್ನೊಂದು ಇಂಪಾರ್ಟೆಂಟ್ ಏನಾಗುತ್ತೆ when you prepare, ರಿವಿಷನ್. ಈ 5 points ಯಾವಾಗ ನಿಮ್ಮ ತಲೆಯಲ್ಲಿ ಒಳಗೆ ಕೂತ್ಕೊಳ್ತಾನೆ ಎಷ್ಟು ಸರಿ ನೀವು ರಿವೈಸ್ ಮಾಡ್ತೀರಿ ಅಂತ. ಇಫ್ ರಿವಿಷನ್ ಇಸ್ ಲಾಸ್ಟ್ ಯು ವಿಲ್ ನಾಟ್ ಬಿ ಏಬಲ್ ಟು ರಿಮೆಂಬರ್ ಎನಿಥಿಂಗ್. ಓದ್ಬಿಟ್ಟಿದ್ದೀನಲ್ವಾ ಅಂತ ನೀವು ಒಂದ್ಸತಿ ಓದ್ಬಿಟ್ಟು 1%, ಸೆಕೆಂಡ್ ಟೈಮ್ 40, ಥರ್ಡ್ ಟೈಮ್ 60, ಫೋರ್ತ್ ಟೈಮ್ ಅರೌಂಡ್ 80%, 100% ಯಾರು ಬರೋಕ್ಕಾಗಲ್ಲ. ಲೈಕ್ ಇಫ್ ಎನಿಬಡಿ ಸೇಸ್ ನಾನು 100% ಎಲ್ಲ ಗೊತ್ತಿದ್ರ ಅಂತ ಪ್ಲೀಸ್ ಡೋಂಟ್ ಬಿಲೀವ್ ಹಿಮ್. ಯಾರಿಗೂ 100% ಅಂತ ಯಾರಿಗೂ ಗೊತ್ತಿಲ್ಲ. ಐ ಆಮ್ 100% ಶೋರ್ ಆನ್ ಇಟ್. ಬಟ್ ಇಫ್ ಯು ನೋ 10%, ನೋ ದ 10% ಅನ್ಡಿಸ್ಪ್ಯೂಟೆಡ್ಲಿ. ಇಷ್ಟೇ ಗೊತ್ತಿದ್ರೆ 10% ಅನ್ಡಿಸ್ಪ್ಯೂಟೆಡ್ಲಿ ಗೊತ್ತಾಗಬೇಕು ನಿಮಗೆ. ಆ್ಯಂಡ್ ಮೈ ಸ್ಕೋರ್ ಕೇಮ್ ಓನ್ಲಿ ಬಿಕಾಸ್ ಐ ನ್ಯೂ ದ 10% ಅನ್ಡಿಸ್ಪ್ಯೂಟೆಡ್ಲಿ. ನಾನು ಎಲ್ಲ ಕ್ವೆಶನ್ ಅಟೆಂಡ್ ಮಾಡಲ್ಲ. ಐ ನ್ಯೂ ಪ್ರಿಲಿಮ್ಸಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದ್ರೆ I think mostly people will take 95 to 96 tick ಮಾಡ್ಕೊಂಡು ಬರ್ತಾರೆ. Yeah, I think that is what their scoring was. Mine was I will never tick more than 80. More than 80 ನಾನು ಹೋಗಲ್ಲ. And 80 is a very bad number. 80 ಮಾತ್ರ ನೀವು ಟಿಕ್ ಮಾಡ್ಕೊಂಡು ಬಂದ್ಬಿಟ್ರೆ ವಿತ್ ನೆಗೆಟಿವ್ ಮಾರ್ಕಿಂಗ್ ನಿಮ್ಗೆ ಕಡಿಮೆ ಆಗುತ್ತೆ ಅಂತ. ನಮ್ಗೆ ಗೊತ್ತಿರೋದು 80 ಎಷ್ಟು ಸಾಕು ಅಷ್ಟೇ ನಮಗೆ. ದಿಸ್ ಇಸ್ ಬಿಗ್. ಐ ಮೈಟ್ ಬಿ ರಾಂಗ್ ಬಟ್ ದಿಸ್ ವಾಸ್ ಮೈ ಸ್ಟ್ರಾಟಜಿ. ಹಿ ಮೈಟ್ ಬಿ ರಾಂಗ್ ಬಟ್ ದಟ್ ವಾಸ್ ದ ಸ್ಟ್ರಾಟಜಿ. ಸೊ ನೀವು UPSC ಓದುವಾಗ ಹ್ಯಾವ್ ಯು ಸ್ಟ್ರಾಟಜೀಸ್ ಇನ್ ಪ್ಲೇಸ್. ಇಟ್ಸ್ ವೆರಿ ವೆರಿ ಕ್ಲಿಯರ್. ನಾವೆಲ್ಲ ಎಕ್ಸಾಮ್ ಪಾಸ್ ಮಾಡಿದ್ವಿ, ಅದಕ್ಕೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು. ದಟ್ಸ್ ದ ಅಡ್ವಾಂಟೇಜ್ ವಿ ಹ್ಯಾವ್. ವಿ ಹ್ಯಾವ್ ಪಾಸ್ಡ್ ಬಿಕಾಸ್ our individual strategies clicked. You can have your own strategy. There is no right or wrong strategy. ನೀವೆಲ್ಲ whoever is won over and whoever has come to this side of the table, ನೀವೆಲ್ಲರೂ ನೋಡಿದ್ರೆ ಒಂದು ಯೂನಿಕ್ನೆಸ್ ಇರುತ್ತದೆ. Everybody will have a uniqueness. That is what UPSC appreciates. UPSC ಏನು ನೀವೆಲ್ಲ ಒಂದು you are not like 100 in a sheep or 100 in a lamp. UPSC appreciates uniqueness. And that is a very beautiful thing about UPSC. ನೀವು ಹಿಂಗೆ ಇರಬೇಕು ಅಂತ ಇಲ್ಲ. ನೀವು ಹೆಂಗೆ ಬೇಕಾದ್ರೆ ಇರಿ, ಬಟ್ ನೀವು ಹೆಂಗೆ ಇರ್ತೀರ ಅದರಲ್ಲಿ ಬೆಸ್ಟ್ ಇರಿ ಅಂತ ಹೇಳುತ್ತೆ. And that is what UPSC is. You are good in strategy, ನೀವು ನಿಮಗೆ ಸೆಪ್ರೇಟ್. I cannot get up in the morning. ನಾನು ಬೆಳಿಗ್ಗೆ ಎದ್ದೋದು ನನಗೆ ಇಟ್ಸ್ ಅ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಇನ್ ಮೈ ಲೈಫ್. I was working in an IT company. Friday ಆಗ್ಬಿಟ್ರೆ Friday night movie or Friday night with my friends hostel idde, along with working women only I was, or with my family I was. ರಾತ್ರಿ ಇದು ಮೂವಿ ನೋಡ್ತೀನಿ, TV ಕೂತ್ಕೊಂಡು ನೋಡ್ತೀನಿ. Saturday morning I'll get up at 12 o'clock, Satyam Cinemas. From 12 o'clock I will go to Satyam Cinemas. ಅದೇನು ಮ್ಯಾರಥಾನ್ ಮೂವೀಸ್ ಅಂತ ಹೇಳ್ತಾರಲ್ವಾ, ಒಂದಾದ್ಮೇಲೆ with my family, ಒಂದಾದ್ಮೇಲೆ ಒಂದು. Saturday night show 100% must. ನಾನು ಫ್ರೆಂಡ್ಶಿಪ್ಪೇ ಮಾಡ್ಕೊಂಡೆ. there was one ticket counter fellow, ನಮ್ಮ ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಟು ಅವ್ನು ಬಂದಾಗ ಅವನಿಗೆ ಟಿಕೆಟ್ ಮಾಡಿಬಿಡ್ತಾನೆ. Saturday night 1 o'clock show, Sunday till morning sleep till 12 o'clock, 1 o'clock, Sunday evening 7 o'clock again to beach with family. This was how my schedule was when I was working first 3 years ಕೆಲಸ ಡಿಗ್ರಿ ಮುಗಿಸ್ಕೊಂಡು. But when I came to UPSC I had to have discipline. UPSC wants discipline. ಮಿಥುನ್ ಅವ್ರು ಹೇಳಿದ್ರು, ಯು ಹ್ಯಾವ್ ಟು ಹ್ಯಾವ್ ಅದು ಎಫರ್ಟ್ ಹಾಕಿದ್ದೀನಿ ಅಂತ ನಿಮ್ಗೆ ಅನಿಸ್ಬೇಕಲ್ವಾ, ದ್ಯಾಟ್ ರಿಕ್ವೈರ್ಸ್ ಡಿಸಿಪ್ಲಿನ್. ಬಟ್ ವೆನ್ ಐ ಕೇಮ್ ಟು UPSC ಇಟ್ ವಾಸ್ ಪರ್ಫೆಕ್ಟ್. ಬೆಳಿಗ್ಗೆ 6 ಗಂಟೆಗೆ ಎತ್ತೀನಿ, 6:30 ಕ್ಲಾಸ್ ಹೋಗ್ತೀನಿ, 12 ಗಂಟೆಗೆ ಬರ್ತೀನಿ. till 1:30 I used to read newspaper, 1 to 4 I used to sleep, 4 to 6 is at class, again from 6 o'clock enjoyment. ಅಷ್ಟೇ ನಮ್ಗೆ ಆಗುತ್ತೆ, ಅದಕ್ಕೆ ಮೇಲೆ ಆಗಿಲ್ಲ. ಬಟ್ there was a schedule. It is an individual schedule. It's very difficult, but have an individual schedule. And if you come out of your comfort zone, ನಮ್ಗೆ ಎಲ್ಲರಿಗೂ ಒಂದು ಕಂಫರ್ಟ್ ಝೋನ್ ಇರುತ್ತೆ. ಕೆಲವೊಬ್ಬರಿಗೆ ಬೆಳಿಗ್ಗೆ ಓದಬೇಕು, ಕೆಲವೊಬ್ಬರು ಸಾಯಂಕಾಲ ಓದಬೇಕು, ಕೆಲವೊಬ್ಬರು ರಾತ್ರಿ ಓದಬೇಕು. ಇಟ್ ಅಪ್ರಿಷಿಯೇಟ್ಸ್ ಎವ್ರಿಥಿಂಗ್. ಬಟ್ ಟ್ರೈ ಅಂಡ್ ಕಮ್ ಔಟ್ ಆಫ್ ಯರ್ ಕಂಫರ್ಟ್ ಝೋನ್. ನನಗೇನು ಅನಿಸ್ತಾ ಇದೆ, ನಾನು ಇನ್ನೂ ಹೆಚ್ಚಿಗೆ ರ್ಯಾಂಕ್ ಯಾಕೆ ತಗೊಂಡಿಲ್ಲ ಅಂದರೆ ನನ್ನ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬಂದಿಲ್ಲ. ಇಷ್ಟೇ ಮಾಡೋಕ್ಕಾಗುತ್ತೆ ನನ್ನ ಕೈಯಲ್ಲಿ, ಇಷ್ಟೇ ಮಾಡ್ತೀನಿ ಅಂತ ಒಂದು ಪ್ರಿಫಿಕ್ಸ್ ನೋಷನ್ ಇತ್ತು ನನಗೆ. ಇಷ್ಟೇ ಮಾಡ್ತೀನಿ, ಇಷ್ಟೇ ಸಾಕು ಅಂತ. ದಟ್ ಈಸ್ ವೇರ್ ಐ ಡಿಡ್ ನಾಟ್ ಗೋ ಹೈಯರ್. ಬಟ್ ಐ ಡೋಂಟ್ ರಿಗ್ರೆಟ್ ಇಟ್. ಐ ಮೀನ್ ಅದೇ ರಿಗ್ರೆಟ್ ಇಲ್ಲ, ಬಿಕಾಸ್ ಅದಾದ್ಮೇಲೆ ಎಕ್ಸಾಮ್ ಬರ್ದಿಲ್ಲ. ನನ್ನ ಹೆಸರು ರ್ಯಾಂಕಲ್ಲಿ ಬಂದಾದ್ಮೇಲೆ ಐ ವಾಸ್ ವೆರಿ ಹ್ಯಾಪಿ, ನಮ್ಮ ಹೆಸರು ಬಂತು ಅಂತ. ದಟ್ ವಾಸ್ ಮೈ ಏಮ್. ಮೈ ಏಮ್ ವಾಸ್ ಟು ಮೈ ನೇಮ್ ಶುಡ್ ಬಿ ಆಸ್ ಅ ಸಿವಿಲ್ ಸರ್ವೆಂಟ್. ನಂದು ಹೆಸರು ಆ ಲಿಸ್ಟಲ್ಲಿ ಇರಬೇಕು. ದಟ್ ಇಸ್ ವಾಟ್ ಮೈ ಏಮ್ ವಾಸ್ ಅಲ್ಟಿಮೇಟ್ಲಿ. ಸೊ ವೆನ್ ಯು ಪ್ರಿಪೇರ್ ಫಾರ್ UPSC, ಯಾವಾಗಲೂ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅನ್ಕೋಬೇಡಿ, ಆಗುತ್ತೆ. ಬಟ್ ಅದಕ್ಕೆ ನೀವು ಕನ್ಸಿಸ್ಟೆಂಟ್ ಎಫರ್ಟ್, ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇಫ್ ಐ ಹ್ಯಾಡ್ ಕ್ಲಿಯರ್ಡ್ ಇನ್ ಥರ್ಡ್ ಅಟೆಂಪ್ಟ್, ಇಟ್ ಇಸ್ ಬಿಕಾಸ್ ಆಫ್ ಮೈ ಕನ್ಸಿಸ್ಟೆನ್ಸಿ ಇನ್ ಮೈ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಟೆಂಪ್ಟ್. ಒಂದು ವೇಳೆ ನಾನು ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಕನ್ಸಿಸ್ಟೆನ್ಸಿ ಇಲ್ಲದೆ ಓದಿದ್ರೆ ಥರ್ಡ್ ನನಗೆ 100% ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ, ಬಿಕಾಸ್ ನಾನು ಕೆಲಸ ಮಾಡ್ತಾ ಇದ್ದೆ. ಇಟ್ ವುಡ್ ಹ್ಯಾವ್ ನಾಟ್ ಹ್ಯಾವ್ ಹ್ಯಾಪನ್. ಐ ಆಮ್ ನಾಟ್ ಏನೋ ಸೂಪರ್ ಮ್ಯಾನೋ ಸೂಪರ್ ವುಮನೋ ಅಲ್ಲ, ಸೂಪರ್ ಬ್ರೈನ್ಸ್ ಅಲ್ಲ, ಏನೂ ಇಲ್ಲ.
ಆ್ಯಂಡ್ 11th 12th ನಾನು ಸೈನ್ಸ್ ತಗೊಂಡಿಲ್ಲ, ನಮ್ಮ ಸೈನ್ಸ್ ಆಗಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಬರಲ್ಲ. I was a very average student, but I was somebody who liked what I did. 10th ತನಕ ನಮ್ಮ ಅಮ್ಮ ಸೈನ್ಸ್ ಓದಕ್ಕೆ ಹೇಳಿದ್ರು, ಡಿಫಾಲ್ಟ್ ಓದಲೇಬೇಕು. 11-12 ಆಪ್ಷನ್ ಇತ್ತು, ಅಮ್ಮ ನಾನು ಅಕೌಂಟ್ಸ್ ಕಾಮರ್ಸ್ ತಗೊಳ್ತೀನಿ. ಐ ವಾಸ್ ಗುಡ್ ಇನ್ ಅಕೌಂಟ್ಸ್ ಅಂಡ್ ಕಾಮರ್ಸ್, ನಾನು ಏನು ತಗೊಳ್ತೀನಿ ಅದರಲ್ಲಿ ಇಷ್ಟ. ಬಟ್ ನನ್ನ ಕೈಯಲ್ಲಿ ಆಗಲ್ಲ ಅಂತ ಮಾತ್ರ ಅನ್ಕೋಬೇಡಿ, ದಯವಿಟ್ಟು ಅನ್ಕೋಬೇಡಿ. ಬಿಕಾಸ್ ನೀವು ಅನ್ಕೊಂಡ್ಬಿಟ್ರೆ ಯು ವಿಲ್ ಸ್ಟಾರ್ಟ್ ಗಿವಿಂಗ್ ಸೆಲ್ಫ್ ಎಕ್ಸ್ಕ್ಯೂಸಸ್. ಇದಾಗಲ್ಲ, ಅದು ಆಗಲ್ಲ, ಇವತ್ತು ಮದುವೆ, ನಾಳೆ ಹುಷಾರಿಲ್ಲ, ನಾಡಿದ್ದು ಕೊರೋನಾ ಬಂತು, ಎವ್ರಿಥಿಂಗ್. ಐ ಮೀನ್ ದೆರ್ ಇಸ್ ನೋ ಸ್ಟಾಪ್ ಟು ಎಕ್ಸ್ಕ್ಯೂಸಸ್ ಲೈಫಲ್ಲಿ, ಇಲ್ವಾ? ಇವತ್ತು ಒಂದು ದಿನ ಅಲ್ವಾ, ನಾಳೆ ಒಂದಿನ ಅಲ್ವಾ, ಇವತ್ತು ಒಂದಿನ ಅಕ್ಕನ ಹತ್ರ ಹೋಗ್ತೀನಿ, ಅಮ್ಮ ತಂಗಿ ನೋಡಕ್ ಹೋಗ್ತೀನಿ, ಅಪ್ಪ ನೋಡಕ್ ಹೋಗ್ತೀನಿ. ಆ್ಯಂಡ್ ಹುಡುಗರಿಗೆ ಅವಾಗ ಅಪ್ಪ ಮೇಲೆ ತುಂಬಾ ಪಾಸ ಜಾಸ್ತಿ ಆಗ್ಬಿಡ್ತಾ, ಅಲ್ಲ ಲವ್ ಅಂಡ್ ಅಫೆಕ್ಷನ್. ಅಪ್ಪ ಒಬ್ಬರೇ ಕಷ್ಟ ಪಡ್ತಾ ಇದಾರೆ ಅಂತ, ಅಷ್ಟೊಳಗೆ ನೀವೇನು ತಲೆನೇ ಕೆಚ್ಕೊಂಡಿರಲ್ಲ. ಯಾವಾಗ ಓದಕ್ಕೆ ಕೂತ್ಕೊಳ್ತೀರಾ ಅವಾಗ ಅಪ್ಪನ ಬಗ್ಗೆ ಯೋಚನೆ ಆಗುತ್ತೆ. ಓಕೆ, ಡೋಂಟ್ ಟೇಕ್ ಆಲ್ ದಟ್ ಇನ್ ಯುವರ್ ಹೆಡ್. ಬಿ ಫೋಕಸ್ಡ್. 1 year ನೀವು ಕ್ಲಿಯರ್ ಮಾಡಿಬಿಟ್ರೆ ದೊಡ್ಡ ವಿಚಾರ. 3 years ಯು ವಿಲ್ ಟೇಕ್ 100%. 2 years ಮಿನಿಮಮ್ ಯು ವಿಲ್ ಟೇಕ್. ಫಸ್ಟ್ ಅಟೆಂಪ್ಟ್ ಅಷ್ಟೆಲ್ಲ ನಾನು ಓದಿಲ್ಲ, ಸೊ ಫಸ್ಟ್ ಅಟೆಂಪ್ಟ್ ವಾಸ್ ವೆರಿ ಡಿಫಿಕಲ್ಟ್. ಇಫ್ ಯು ಕ್ಲಿಯರ್ ಇನ್ ಫಸ್ಟ್ ಟೈಮ್ ವೆರಿ ಡಿಫಿಕಲ್ಟ್ ನನ್ನ ಅನ್ಸರ ಮಟ್ಟಿಗೆ. ಮಿನಿಮಮ್ 2-3 years. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ, ವಿಚ್ ಐ ಸ್ಟಿಲ್ ಫೀಲ್ ಇನ್ ಮೈ ಲೈಫ್, ವಿಚ್ ಐ ಆಲ್ಸೋ ಕೀಪ್ ಟೆಲಿಂಗ್ ಟು ಸರ್. ಇಫ್ ಯು ಕ್ಲಿಯರ್ UPSC, ವೆಲ್ ಆ್ಯಂಡ್ ಗುಡ್. ಇಫ್ ಯು ಡೋಂಟ್ ಕ್ಲಿಯರ್ UPSC, ಸ್ಟಿಲ್ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. That is what I feel personally, because lot of students, what I feel is UPSC agildiro karana. I'm not talking about extreme decisions in life. I'm talking about the lack of confidence that they face in life after that. I have personally seen my friends. ನನ್ನ ಫ್ರೆಂಡ್ಸ್ 2010 ಇಂದ ನನ್ನ ಜೊತೆಗೆ ಓದಕ್ಕೆ ಶುರು ಮಾಡಿಬಿಟ್ಟು only 2 of us got. One got into IRS customs and one got into IPS, which is me, and one of my other friends got into IRS customs. ಇನ್ನು ಉಳ್ಕೊಂಡ್ರೆ 13 ಜನ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಓದಿರೋ ಜನ ಇದ್ದಾರೆ. I still feel that they're low in confidence. ಈ ಒಂದು ಎಕ್ಸಾಮ್ ಬರೆಯಕ್ಕಾಗಿಲ್ಲ ಅಂತ ಒಂದೇ ಕಾರಣಕ್ಕೋಸ್ಕರ ಐ ಹ್ಯಾವ್ ಸೀನ್ ದ ಪರ್ಸನಲ್ ಲೈಫ್ ಗೆಟಿಂಗ್ ಶಾಟರ್ಡ್. ಸೊ ದಯವಿಟ್ಟು, I think this stage is important that I tell that also. Give all your hard work. ಎಷ್ಟು ಆಗುತ್ತೋ ಅಷ್ಟು ಕೊಡಿ. It will definitely have fruits. ಆಗಿಲ್ಲ ಅಂದ್ರೆ there's something better waiting for you ಅಂತ ಅನ್ಕೊಳ್ಳಿ. But don't take this exam as a life decision making factor. It is not going to be end of life. There's something definitely better. I think ನನಗೆ ಸರಿಯಾಗಿ ಅಂತ ನನಗೆ ಗೊತ್ತಿಲ್ಲ, I don't know the name, but I've heard that some officer, some person from Karnataka who failed in 2011 or 12th attempts, the owner of Insights today. Vinay anta, I don't know his name. Okay, he is the one who failed UPSC, but today I think he is inspiring thousands of civil service aspirant. So life doesn't start and stop with UPSC. UPSC is very important. Stay focused. ಅದಕ್ಕೋಸ್ಕರ ನಾನು ಓದಲ್ಲ ಅಂತ ಹೋಗ್ಬಿಡಿ. Don't take the reverse way. Don't take it the reverse way. I'm just saying this life much more than UPSC. And UPSC ನೀವು ಕರೆಕ್ಟಾಗಿ ಓದ್ಬಿಟ್ರೆ, that discipline that UPSC gives will definitely give you an opportunity somewhere. Out of the 15 friends, I am an IPS, one more is an IRS customs officer, one is into banking ಅಲ್ಲಿ ಪ್ರೊಬೇಷನ್ ಆಫ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ, one is into NABARD, one is into jewelry making of his own, right? So the confidence UPSC gives. And ಇನ್ನೊಂದು important, if you're a girl and if you're a girl, you have pressures of ಮದುವೆ ಮಾಡಬೇಕು ಅಂತ ಒಂದು 2 ವರ್ಷ ಹೇಳ್ತಾರೆ, ನೀವು ಮಾತು ಕೇಳಲ್ಲ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರಿಗೆ ಹೇಳಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಚ್ಕೋಬೇಡಿ. ಫಾರ್ ಬಾಯ್ಸ್, ಏನಪ್ಪ ಇನ್ನೂ ಬರಿತಾ ಇದ್ದೀರಾ ಅಂತ ಕೇಳ್ತಾರೆ. ಲೈಕ್ ಐ ಹ್ಯಾಡ್ ಅ ಫ್ರೆಂಡ್ಸ್ ಫಾದರ್ ಹೂ ಪರ್ಸನಲಿ ಆಸ್ಕ್ಡ್ ಮೀ, ಒಂದೇ ಬುಕ್ ಎಷ್ಟು ಸರಿ ಓದ್ತೀಯ, ನೀವು ಪಾಸ್ ಮಾಡೋಕ್ಕಾಗಲ್ಲ ಅಂತ. ಲೈಕ್ ಒಂದೇ, ಸಿ ಫ್ರಮ್ ದಿಯರ್ ಪರ್ಸ್ಪೆಕ್ಟಿವ್, ಅದೇ ಲಕ್ಷ್ಮೀಕಾಂತ್ ಬುಕ್, ಅದೇ ಸ್ಪೆಕ್ಟ್ರಮ್ ಬುಕ್, ಕರೆಕ್ಟ್, ಒಂದೇ ಬುಕ್ ಇಷ್ಟು ಸತಿ ಓದ್ತೀಯ, ನಿಮ್ಗೇನು ಪಾಸ್ ಮಾಡೋಕ್ಕಾಗಿಲ್ಲ ಅಂತ. ಫಾರ್ ದೆಮ್ ಇಟ್ಸ್ ಲೈಕ್ ಅ ಡಿಗ್ರಿ ಎಕ್ಸಾಮ್, ಇಟ್ಸ್ ಲೈಕ್ ಅ ಸ್ಕೂಲ್ ಎಕ್ಸಾಮ್. ಬಟ್ ನಮಗೆ ಗೊತ್ತಿದೆ, ಡೆಪ್ಟಿ ಸ್ಪೀಕರ್ ರಿಸೈನ್ ಮಾಡಿಬಿಟ್ರೆ ಡೆಪ್ಟಿ ಸ್ಪೀಕರ್ ಕೊಡ್ತಾರ, ಪ್ರೆಸಿಡೆಂಟ್ ಕೊಡ್ತಾರ, ಪ್ರೈಮ್ ಮಿನಿಸ್ಟರ್ ಕೊಡ್ತಾರ, ಡೌಟ್ ನಮಗೆ ಬರ್ತದೆ. 10 ಸರಿ ಲಕ್ಷ್ಮೀಕಾಂತ್ ಓದಾದ್ಮೇಲೆ ಆ ಡೌಟ್ ಇವತ್ತೂ ಬರ್ತದೆ. ಎಸ್, ಕರೆಕ್ಟ್. ಸಡನ್ಲಿ ಆರ್ಟಿಕಲ್ 311 ಅಂದ್ರೆ ಸಿವಿಲ್ ಸರ್ವಿಸಾ ಇಲ್ಲ ಬೇರೆ ಅಂತ ನಮ್ಗೆ ಗೊತ್ತಾಗುತ್ತೆ. 356, 365, we don't know which is for which emergency. To till today we have the doubts. Even the toppers of UPSC will have that doubt. But ಅವ್ರಿಗೆ ಅದು ಗೊತ್ತಾಗಲ್ಲ. ಕೇಳ್ತಾರೆ, ಇನ್ನೂ ಅದೇ ಓದ್ತಾ ಇದೆಯಾ ಅಂತ. ಹೌದು, ಅದೇ ಓದ್ತಾ ಇದೆ. ಸೊ ಡೋಂಟ್ ಗೆಟ್ ಬಾಕ್ ಡೌನ್ ಬೈ ದಿಸ್. ಪೀಪಲ್ ವಿಲ್ ಆಸ್ಕ್, ಯು ಕ್ಯಾನಾಟ್ ಗೋ ಬ್ಲೇಮ್ ದಮ್. ನಮ್ಗೆ ಗೊತ್ತಿದೆಯಾ, ನಾನು ಎಷ್ಟು ಓದ್ತಾನೆ, ಅವ್ರಿಗೆ ಜಗಳ ಮಾಡೋಕ್ಕಾಗಲ್ಲ ನಮಗೆ. ಬಟ್ ಯು ಕ್ಯಾನ್ ಟೆಲ್ ಒನ್ ಥಿಂಗ್, you be confident about what you're doing. You know what you're doing. Like how he said, your progress, ನಿಮ್ಮ progress ನಿಮ್ಮ ಕಣ್ಣಲ್ಲಿ ಕಾಣಿಸ್ಬೇಕು. You don't read for others, you read for yourself. It is not about whether Sujeetha is getting 1000 rank today and whether Mithun is in 500 rank today. It is about whether Sujeetha was able to come from 1000th rank to
900 rank in the next exam, in the next ranking, and then whether she is able to go to 700, 400, 300. It is a competition for you versus you. It is not a competition for you versus others. UPSC is a competition for you versus you. ನಿಮ್ಮನ್ನು ನೀವು ಗೆಲ್ಲಕ್ಕೆ ಒಂದು ಪ್ರಯತ್ನ ಇದು. ಇದು ಬೇರೆಯವ್ರು ಗೆಲ್ಲಕ್ಕೆ ಪ್ರಯತ್ನನೇ ಇಲ್ಲ. So it is not about others, it is not about 10 lakh people who are studying, it is not about the 10 lakh people who appeared, it is not about the 5 lakh people who appeared, it is not about the 3,000 or 11,000 who is gone for mains, it is about you, Ramesh, Suresh, X, Y, Z who fights against you and become who you are. Your progress should be shown. If you are not seeing progress, then you are cheating yourself. And if you are not showing progress, ದಯವಿಟ್ಟು ಬಿಟ್ಬಿಟ್ಟು ಹೋಗ್ಬಿಡಿ. I am frankly telling, because you are wasting time, you are wasting your man years. It is very very important. ನಾನು ಸೆಕೆಂಡ್ ಇಯರ್ ನಾನು ರಿಸೈನ್ ಮಾಡ್ಕೊಂಡು ಹೋದ್ರ ಕಾರಣ ಅದನ್ನೇ, ಬಿಕಾಸ್ ಐ ಡಿ ನಾಟ್ ವಾಂಟ್ ಟು ವೇಸ್ಟ್ ಮೈ ಮನಿ ವಿಚ್ ಐಲ್ ಗೆಟ್. ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ತಾರಲ್ವಾ, ಕೂತ್ಕೊಂಡು ಓದೋಕ್ಕೆ ಬದಲಾಗಿ ಐ ವಿಲ್ ಗೋ ಅಂಡ್ ಐ ಸ್ಟಡಿ ಇನ್ ಅ ಫ್ರೀ ಇನ್ಸ್ಟಿಟ್ಯೂಟ್. ಐ ಡಿ ನಾಟ್ ಗೋ ಟು ಎನಿ ಡೆಲ್ಲಿ. ನಾನು ಡೆಲ್ಲಿಗೆ ಹೋಗಿಲ್ಲ, ಯಾವ್ದು ಕಡೆ ಹೋಗಿಲ್ಲ. ಐ ಸ್ಟಡಿ ಇನ್ ಅ ಫ್ರೀ ಇನ್ಸ್ಟಿಟ್ಯೂಟ್. 8 months ದೇ ಗೇವ್ ಮಿ ಫ್ರೀ ಕೋಚಿಂಗ್. ಅದೆಲ್ಲ ಉಳ್ಕೊಂಡೆಲ್ಲ ನಾನು ಮನೆಯಲ್ಲಿ ಕೂತ್ಕೊಂಡು ಹೋದೆ. ಬಟ್ ಕೋಚಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. And this, I mean, with the SUPSC, I can very personally say, because syllabus ನಾವೇ ಕೂತ್ಕೊಂಡು ಯಾರ್ಯಾರು ಏನೇನು ಕ್ಲಾಸ್ ಓದಬೇಕು ನಾನು ಕೂತ್ ನೋಡಿದ್ನಿ. One of the very few institute which covers all the topics. That is very 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 important. Syllabus, go by syllabus, go by what you like, go by what you can. ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ, but go full fledged. If you ರಾತ್ರಿ ಕೂತ್ಕೊಂಡು ಓದಬಹುದು ಅಂದ್ರೆ ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ ಕೂತ್ಕೊಂಡು ಓದಿ, not 1 to 2. Go full fledged. What you are comfortable with, go full fledged. If you are not comfortable, don't touch it. That's how it is. So I wish you all the best. Sarina, next year I hope, as Nagarjun said, we'll have a bigger dais. I think adu Guru movie alli heltaralva sir, namdu shareholders ella idu poorti tumbisirbeku anta. So I wish, like, you know, we have all UPSC UPSC civil servants throughout India, not Karnataka, throughout India. All the best to all of you.